ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಲಿತಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಾನು ಸ್ಯಾಟರ್ಡೆ ಹಾಗೆ ಸಂಡೆಯ ವ್ಲಾಗ್ ಇದು 2 ದಿನದ್ದು ಒಂದೇ ದಿನ ಶೇರ್ ಮಾಡ್ತಾಯಿದ್ದೀನಿ. ಯಾಕಂದರೆ ನಾವು ಫ್ಯಾಮ್ಲಿ ಜೊತೆಗೆ ಫ್ಯಾಮ್ಲಿ ಎಲ್ಲ ಸೇರ್ಕೊಂಡು ಧರ್ಮಸ್ಥಳಕ್ಕೆ ಹೊರಟಿದ್ದೀವಿ. ಇವಾಗ ನೋಡಿ, ಈಗ ನಾವು ಬಸ್ಸಲ್ಲಿ ಹೊರಟಿದ್ದೀವಿ. ಇಲ್ಲಿ ಹಾಸನಿಗೆ ಬಂದ್ವಿ. ಅರಸೀಕೆರೆಯಿಂದ ಹಾಸನಿಗೆ ಬಂದು ಹಾಸನಿಂದ ಇವಾಗ ಧರ್ಮಸ್ಥಳಕ್ಕೆ ಬಸ್ಗೆ ಹತ್ಕೊಂಡು ಹೋಗ್ತಾ ಇದ್ದೀವಿ. ಯಾಕಂದರೆ ಧರ್ಮಸ್ಥಳ ಬಸ್ಸು ಕೆಲವೊಂದು ಬೆಳಗಿನ ಜಾವ ಮಾತ್ರ ಇದೆ ಇಲ್ಲಿಂದ ಡೈರೆಕ್ಟ್ ಧರ್ಮಸ್ಥಳಕ್ಕೆ. ಹಾಗಾಗಿ ಹಾಸನಿಗೆ ಬಂದರೆ ನಮಗೆ ಅನುಕೂಲ ಆಗುತ್ತೆ ಅಂತ ಹಾಸನಿಗೆ ಬಂದು ಇವಾಗ ಬಸ್ ಹತ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ, ಇದು ಹಾಸನಲ್ಲಿ ಕೋರ್ಟ್ ತೋರಿಸ್ತಾ ಇದ್ದೀನಿ ನಿಮಗೆ. ನಾವು ಹಾಸನಿಂದ ಬಸ್ ಹತ್ಕೊಂಡು ಹೋಗೋಷ್ಟೊತ್ತಿಗೆ ಸಂಜೆ ಆಗೋಗ್ಬಿಟ್ಟಿತ್ತು. ತುಂಬ ಅರೌಂಡು 7:30ಇಂದ 8 ಗಂಟೆ ಆಗೋಗ್ಬಿಟ್ಟಿತ್ತು ಧರ್ಮಸ್ಥಳಕ್ಕೆ ಹೋಗೋಷ್ಟೊತ್ತಿಗೆ. ಹಾಗಾಗಿ ಏನು ವ್ಲಾಗ್ ಮಾಡೋಕ್ಕಾಗಲಿಲ್ಲ ನನಗೆ, ಜಾಸ್ತಿ ನೈಟ್ ಆಗೋಗ್ಬಿಟ್ಟಿತ್ತು. ಹಾಗಾಗಿ ಇಲ್ಲಿ ನಾವು ಧರ್ಮಸ್ಥಳಕ್ಕೆ ಹೋದ್ವಿ. ಧರ್ಮಸ್ಥಳಕ್ಕೆ ಹೋದಾಗ ಊಟದ ಕೌಂಟ್ರು ಈಗ ಹೊಸದಾಗಿ ಮಾಡಿದ್ದಾರೆ. ಫಸ್ಟ್ ಈ ಸಿಸ್ಟಮ್ ಇರಲಿಲ್ವಲ್ಲ. ನಾನು 2 ವರ್ಷ ಆಯಿತು ಹೋಗಿ ಧರ್ಮಸ್ಥಳಕ್ಕೆ. ಈ ಥರ ಸಿಸ್ಟಮ್ ಎಲ್ಲ ಇರಲಿಲ್ಲ ಜಾಸ್ತಿ. ಆವಾಗ ಕೆಳಗಡೆ ಕೂತ್ಕೊಂಡು ಊಟ ಮಾಡಬೇಕಾಗಿತ್ತು. ಇವಾಗ ಟೇಬಲ್ನ ಹಾಗೆ ತಟ್ಟೆನ ಹಾಕ್ತಾಯಿದ್ದಾರೆ. ನೋಡಿ, ಎಲ್ಲರೂ ಕೂತ್ಕೊಂಡಿದ್ದೀವಿ, ನಾವು ವೆಯ್ಟ್ ಮಾಡ್ತಾಯಿದ್ದೀವಿ. ನೋಡಿ, ಈಗ ಶುರು ಮಾಡಿದ್ರು. ಚೆನ್ನಾಗಿದೆ ಇದೊಂಥರ ಸಿಸ್ಟಮು. ವಯಸ್ಸಾದವ್ರಿಗೆ ಮೇಲ್ಗಡೆ ಕೂತ್ಕೊಂಡು ಊಟ ಮಾಡೋಕ್ಕೆ ಚೆನ್ನಾಗಿದೆ ಸಿಸ್ಟಮು. ಈಗ ಹೊಸ ರೂಲ್ಸ್ ಎಲ್ಲ ಧರ್ಮಸ್ಥಳದಲ್ಲಿ ಮಾಡಿದ್ದಾರೆ. ಊಟ ಮಾಡಿಕೊಂಡು ನಾವಿವಾಗ ರೂಮ್ಗೆ ಹೋದ್ವಿ. ರೂಮಲ್ಲಿ ನೋಡಿ, ನಾನು ಬೆಳಗ್ಗೆನೇ ಬೇಗ ಮಲ್ಕೊಂಡಿದ್ದು. ಬೆಳಗ್ಗೆನೇ ಬೇಗ ಎದ್ದು 5 ಗಂಟೆಗೆ ಎದ್ದು ಅರೌಂಡ್ 6 ಗಂಟೆ ಅಷ್ಟೊತ್ತಿಗೆ ಎಲ್ಲರೂ ರೆಡಿಯಾಗಿ ನೋಡಿ ಫೋಟೋ ತಗೊಂಡಿದ್ದೀನಿ ನಾನು, ನನ್ನ ಮಗಳು. ಇಲ್ಲಿ ಒಳಗಡೆ ಇದೆ ಹೋಟೆಲ್ ರೂಮಲ್ಲಿ. ಇಲ್ಲಿ ಒಳಗಡೆ ಚೆನ್ನಾಗಿತ್ತು. ಧರ್ಮಸ್ಥಳದ್ದು ಒಂಥರ ಸ್ಟ್ರಕ್ಚರ್ ಎಲ್ಲ ಮಾಡಿಟ್ಟಿದ್ರು. ನಿಮಗೆ ಸರಿಯಾಗಿ ಕಾಣಿಸ್ತಿಲ್ಲ ಅನಿಸುತ್ತೆ. ತುಂಬ ಚೆನ್ನಾಗಿತ್ತು, ಹಾಗಾಗಿ ತಕ್ಕೊಂಡೆ ಇದೊಂದು ವಿಡಿಯೋ. ಹಾಗೆ ಇಲ್ಲಿ ನೋಡಿ, ಈ ಹೋಟೆಲ್ ಸುತ್ತಮುತ್ತ, ಈ ರೂಮ್ ಸುತ್ತಮುತ್ತ ತುಂಬ ಚೆನ್ನಾಗಿದೆ ವಾತಾವರಣ ಅಂತ ಇಲ್ಲೊಂದು 2 ಫೋಟೋ ತಕ್ಕೊಳ್ಳೋಣ ಅಂತ ಇಲ್ಲಿ ಕಾಯ್ತಾ ಇದ್ದೀವಿ, ವೆಯ್ಟ್ ಮಾಡ್ತಾ ಇದ್ದೀವಿ. ನನ್ನ ಮಗಳೆಲ್ಲ ಸುತ್ತ ತೆಗೆದು ತೋರಿಸ್ತಾ ಇದ್ದಾಳೆ. ನೋಡಿ, ನಾವಿದೇ ಉಳ್ಕೊಂಡಿದ್ದಂಥ ರೂಮ್ ಇದು. ನೋಡಿ, ಇಲ್ಲಿ ಬೆಳಗ್ಗೆನೇ ಕಾಫಿ ಕುಡಿತಾ ಇದ್ದೀವಿ. ತುಂಬ ಚಳಿ ಇತ್ತು, ಬೆಳಗ್ಗೆ ತುಂಬ ಚಳಿ ಇತ್ತು. ಆಮೇಲೆ ತುಂಬ ಬಿಸಿಲು, ತುಂಬ ಸೆಕೆ ಆಗ್ತಿತ್ತು, ಇರೋಕ್ಕಾಗ್ತಿರ್ಲಿಲ್ಲ. ನೋಡಿ, ಇಲ್ಲಿ ನಾನು ನಮ್ಮ ಮನೆಯವರು ಒಂದು ವಿಡಿಯೋ ಮಾಡ್ಕೊತಾ ಇದ್ದೀವಿ. ನೋಡಿ, ಅಲ್ಲಿಂದ ಇಲ್ಲಿಗೆ ಬಂದ್ವಿ. ಆಟೋ ಎತ್ಕೊಂಡು ಬಂದ್ವಿ. ಇಲ್ಲಿ ಆವಾಗಲೇ 7:30ಗೆ ರಶ್ ಇತ್ತು. ಸೆಕೆಂಡ್ ಸ್ಯಾಟರ್ಡೆ ಆಗಿರೋದ್ರಿಂದ, ಹಾಗೆ ಸೆಕೆಂಡ್ ಸ್ಯಾಟರ್ಡೆ ಸಂಡೇ ಆಗಿರೋದ್ರಿಂದ ತುಂಬ ರಶ್ ಇತ್ತು. ನಾವು ದರ್ಶನಕ್ಕೆ ಹೋಗ್ತಾ ಇದ್ವಿ, ಅಷ್ಟು ಜನ ಇರಲಿಲ್ಲ. ನಾವೇನು ಅಂದ್ಕೊಂಡ್ವಿ ಅಂದರೆ ಇನ್ನೇನು ಬೇಗ ಆಗೋಗ್ಬಿಡುತ್ತೆ ದರ್ಶನ ಅಂತ ಅಂದ್ಕೊಂಡು ಒಳಗೆ ಹೋಗ್ತಿದ್ದೀವಿ. ಆದರೆ ನೋಡಿ, ಇಲ್ಲಿ ಕೌಂಟ್ರಲ್ಲಿ ಕೂರಿಸಿದ್ದಾರೆ, ಎಲ್ಲರನ್ನೂ ಒಂದು ರೂಮ್ಗೆ ಹಾಕಿ ಕೂಡಾಕ್ಬಿಟ್ಟಿದ್ದಾರೆ. ಆಮೇಲೆ ನಾವು ಯೋಚನೆ ಮಾಡಿದ್ವಿ, ಇದೇನಿದು ಈ ಥರ ಹೊಸ ಸಿಸ್ಟಮ್. ಇದು ತಿರುಪತಿಲಿತ್ತು ಈ ಸಿಸ್ಟಮು, ಇವಾಗ ಧರ್ಮಸ್ಥಳದಲ್ಲೂ ಮಾಡಿಬಿಟ್ಟಿದ್ದಾರೆ. ನೋಡಿ, ಇಲ್ಲಿ ವೆಯ್ಟ್ ಮಾಡ್ತಾಯಿದ್ದೀವಿ ನಮ್ಮನ್ನು ಯಾವಾಗ ಬಿಡ್ತಾರೆ ಅಂತ. ಇವಾಗ ನೋಡಿ, ನಾವು ಮತ್ತೆ ಬಿಟ್ಟರು ಕೌಂಟರ್ನ. ಆಮೇಲೆ ನಾವು ಒಳಗೆ ಹೋಗ್ತಾಯಿದ್ವಿ. ಇದೊಂದು ಚೆನ್ನಾಗಿದೆ, ವುಡ್ಡಲ್ಲಿ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಹಾಗಾಗಿ ಇದನ್ನು ಒಂದು ವಿಡಿಯೋ ಮಾಡಿಕೊಂಡೆ. ತುಂಬ ಚೆನ್ನಾಗಿದೆ. ಮಧ್ಯದಲ್ಲಿ ಮಂಜುನಾಥಂದು ಈ ಕಡೆ ಇದೆಲ್ಲ ಚೆನ್ನಾಗಿದೆ ಅಲ್ವಾ. ಹಾಗಾಗಿ ಅರೌಂಡ್ 10:30 ಅಷ್ಟೊತ್ತಿಗೆ ದರ್ಶನ ಮುಗ್ದೋಯ್ತು. ಆಚೆಗೆ ಬಂದ್ವಿ. ನೋಡಿ, ಎಷ್ಟು ಬಿಸಿಲಿದೆ ಅಂದರೆ ತುಂಬ ಬಿಸಿಲಿದೆ. ಒಳಗಡೆ ಅಷ್ಟು ಬಿಸಿಲು ಅನ್ನಿಸ್ಲಿಲ್ಲ ನಮಗೆ. ಬೆಳಗ್ಗೆನೇ ಬೇಗ ಬಂದಿದ್ವಲ್ಲ, ಅಷ್ಟೊಂದು ಇದು ಅನ್ನಿಸ್ಲಿಲ್ಲ. ಆಚೆಗೆ ಬರೋ ಅಷ್ಟೊತ್ತಿಗೆ ಈ ಬಿಸಿಲಿಗೆ ನೋಡಿ ಎಲ್ಲ ಚೆನ್ನಾಗಿ ಬಂದಿದೆ. ಎಲ್ಲ ಫುಲ್ಲು ರಶ್ ಇತ್ತು. ನಾವಿಲ್ಲಿ ನೋಡಿ, ಬೆಳಗ್ಗೆನೇ ತಿಂಡಿ ಮುಗಿಸ್ಕೊಂಡು ನಾವು ಇನ್ನು ಕುಕ್ಕೆ ಹೋಗೋಣ ಅಂತ ಹೊರಟ್ಬಿಟ್ವಿ. ಇರಲಿಲ್ಲ ತುಂಬ ಹೊತ್ತು ಧರ್ಮಸ್ಥಳದಲ್ಲಿ. ನೋಡಿ, ಹೋಗ್ಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ ನೇಚರ್ ಅಲ್ವಾ. ಇಲ್ಲಿಂದ ನನ್ನ ಮಗಳು ತೆಗ್ದಿದ್ದಾಳೆ ಒಂದು ಸ್ವಲ್ಪ ವೀಡಿಯೋನ. ಹಾಗೆ 1 ಗಂಟೆ ಅಷ್ಟೊತ್ತಿಗೆ, ನಾವು 12:30 1 ಗಂಟೆ ಅಷ್ಟೊತ್ತಿಗೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಹೋದ್ವಿ. ಕಾಲಿಟ್ಟರೆ ಬೊಬ್ಬೆ ಬರೋಂಗಿದೆ, ಅಷ್ಟು ಬಿಸಿಲಿದೆ. ಹಾಗೆ ದರ್ಶನ ಮುಗಿಸ್ಕೊಂಡು ನಾವು ಸೀದಾ ನಮ್ಮ ಊರಿಗೆ ವಾಪಸ್ ಬಂದುಬಿಟ್ವಿ, ಅರಸೀಕೆರೆಗೆ. ನೋಡಿ, ಇಲ್ಲೊಂದು ಕೆಲವೊಂದು ಫೋಟೋಗಳು ತೆಗ್ದಿದ್ದೀವಿ, ಅದನ್ನೇ ನಾನು ಇಲ್ಲಿ ಹಾಕಿದ್ದೀನಿ. ಹಾಗಾದರೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ಸ್ ಹಾಕ್ಕೊಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇನ್ನು ಮುಂದೆ ತುಂಬ ಒಳ್ಳೆ ವೀಡಿಯೋಸ್ ಬರುತ್ತೆ. ಹಾಗಾದರೆ ನಾನು ಬರಲಾ, ಬಾಯ್.